ಶ್ರೀ ಗುರುಭ್ಯೋ ನಮಃ. ಶಂಕರಾಚಾರ್ಯ ವಿರಚಿತ ಶ್ರೀ ಸುವರ್ಣಮಾಲಾ ಸ್ತುತಿಯ 3ನೇ ಶ್ಲೋಕ. ಈ ಶ್ಲೋಕವು ಸಂಸ್ಕೃತ ವರ್ಣಮಾಲೆಯ 3ನೇ ವರ್ಣವಾದಂತಹ ಇಕಾರದಿಂದ ಪ್ರಾರಂಭಗೊಳ್ಳಲಿದೆ. ಇಭ ಚರ್ಮಾಂಬರ ಶಂಬರ ರಿಪು ವಪುರಪಹರಣೋಜ್ವಲನಯನ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಇನ್ನೊಮ್ಮೆ ನೋಡೋಣ. ಇಭ ಚರ್ಮಾಂಬರ ಶಂಭರ ರಿಪೋ ವಪುರಪಹರಣೋಜ್ವಲನಯನ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಇಭ ಚರ್ಮಾಂಬರ ಶಂಬರ ರಿಪು ವಪುಹು ಅಪಹರಣ ಉಜ್ವಲ ನಯನ ವಿಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಇತಿ ಪದಚ್ಛೇದ. ಇನ್ನು ಅನ್ವಯಾರ್ಥವನ್ನ ನೋಡುವುದಾದರೆ, ಶಂಭೋ ಇಭ ಚರ್ಮಾಂಬರಧರ ಶಂಭರಾರಿ ತಸ್ಯ ವಪು ಹರಣ ಉಜ್ವಲ ನಯನ ವಿಭುಃ ಶಂಕರ ಸದಾಶಿವ ಸಾಂಬ ತವ ಚರಣಯುಗಂ ಮೇ ಶರಣಂ ಇತಿ ಅನ್ವಯಾರ್ಥ. ಇನ್ನು ಅರ್ಥವನ್ನ ನೋಡುವುದಾದರೆ, ಓ ಗಜಚರ್ಮಾಂಬರನೆ, ಮನ್ಮಥನ ದೇಹವನ್ನು ಅಪಹರಿಸಿದ ಉಜ್ವಲನಾದ ಕಣ್ಣುಳ್ಳವನೇ, ವಿಭುವೇ ಪಾರ್ವತಿ ಸಹಿತನಾಗಿರುವವನೇ, ಸದಾ ಮಂಗಳ ಸ್ವರೂಪನೇ, ಶಂಭುವೆ ಶುಭವನ್ನುಂಟು ಮಾಡುವವನೇ, ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂದು ಇದರ ಅರ್ಥವಾಗಿದೆ. ಇನ್ನು ತಾತ್ಪರ್ಯಾರ್ಥವನ್ನ ನೋಡುವುದಾದರೆ, ಇಲ್ಲಿ ಶಿವನಿಗೆ ಶಂಭುರೀಶ ಅಂತ ಹೆಸರು. ಅಂದ್ರೆ ಶಂಭುರೀಶ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ, ಶಂಭುರೀಶ ಎನ್ನುವುದು ಶಿವನ ಪರ್ಯಾಯ ಪದವಾಗಿದೆ ಎಂಬುದನ್ನ ಅಮರಕೋಶದ ಶ್ಲೋಕಗಳೊಂದಿಗೆ ತಿಳಿದುಕೊಳ್ಳೋಣ. ಶಂಭುರೇಶ ಪಶುಪತಿ ಶಿವ ಶೋಲಿ ಮಹೇಶ್ವರ ಭೂತೇಶ ಖಂಡ ಪರಶುರ್ಗಿರೇಶೋ ಗಿರಿಶೋ ಮೃಡ ಮೃತ್ಯುಂಜಯ ಕೃತ್ತಿವಾಸ ಪಿನಾಕಿ ಪ್ರಮಥಾಧಿಪ ಉಗ್ರಃ ಕಪರ್ದಿ ಶ್ರೀಕಂಠ ಶ್ರುತಿಕಂಠ ಕಪಾಲಭೃತ ವಾಮದೇವೋ ಮಹಾದೇವೋ ವಿರೂಪಾಕ್ಷಸ್ತ್ರಿಲೋಚನಃ ಕೃಶಾನುರೇತ ಸರ್ವಜ್ಞೋ ಧೂರ್ಜಟಿರ್ನೀಲಲೋಹಿತಃ ಹರಸ್ಮರ ಹರೋ ಭರ್ಗ್ಯಸ್ತ್ರ್ಯಂಬಕಸ್ತ್ರಿಪುರಾಂತಕಃ ಗಂಗಾಧರೋಂಧಕರೆ ಪುಕ್ರತಧ್ವಂಸೇ ವೃಷಧ್ವಜಃ ವ್ಯೋಮಕೇಶೋ ಭವೋ ಭೀಮಸ್ತಾಣೋ ರುದ್ರ ಉಮಾಪತಿಃ ಅಷ್ಟಮೂರ್ತಿರಹಿರ್ಬುಧ್ನೋ ಮಹಾಕಾಲೋ ಮಹಾನಟಃ ಕಪರ್ದೋಸ್ಯ ಜಟಾಜೋಟಃ ಪಿನಾಕೋ ಜಗವಂಧನುಃ. ಇಷ್ಟು ಶಿವನ ಪರ್ಯಾಯ ನಾಮಗಳು. ಇದರಲ್ಲಿ ಮೊದಲನೇ ಪರ್ಯಾಯ ನಾಮವೇ ಶಂಭುರೀಶಃ. ಈಶಃ ಎಂದರೇನು? ಒಡೆಯ. ಶಂಭುರೀಶಃ ಶಂಬರ ಈಶಃ ಶಂಭುರೀಶಃ. ಶಂಬರ ಎಂದರೆ ಯಾರು? ಎಂಬುವವನು ಯಾರು ಎಂದರೆ ಅವನೊಬ್ಬ ರಾಕ್ಷಸ. ರಾಕ್ಷಸ ಅಲ್ಲ, ಶಂಬರ ಅಂತ ಹೇಳಿದ್ರೆ ಮನ್ಮಥ. ಮನ್ಮಥ ಎಂದರೇನು? ಮದನೋ ಮನ್ಮಥೋ ಮಾರಃ ಪ್ರದ್ಯುಮ್ನೋ ಮೀನಕೇತನಃ ಕಂದರಪೋ ದರ್ಪಕೋ ನಂಗಃ ಕಾಮಃ ಪಂಚಶರಸ್ಮರಃ ಎಂದು ಅಮರವಾಕ್ಯ. ಅನಂಗ, ಇವನಿಗೆ ಅಂಗಗಳಿಲ್ಲ. ಏಕೆ ಅಂಗಗಳಿಲ್ಲ? ಇವನನ್ನ ಏಕೆ ಶಂಬರಾರಿ ಅಂತ ಕರೀತಾರೆ? ಅದಕ್ಕೆಲ್ಲ ಒಂದು ಕಥೆ ಇದೆ. ಹಿಂದೆ
ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಪಾರ್ವತಿಯು ಅಂದರೆ ಪರ್ವತರಾಜನ ಮಗಳಾದ ಪಾರ್ವತಿಯು ಶಿವನನ್ನ ವರಿಸಬೇಕು ಎಂಬ ಒಂದು ಕಾರಣಕ್ಕಾಗಿ ಶಿವನ ಸೇವೆಯನ್ನ ಮಾಡ್ತಾಳೆ. ಹಾಗೆ ಶಿವನನ್ನ ಕೂಡ ವರಿಸ್ತಾಳೆ, ಅಂದ್ರೆ ವಿವಾಹವನ್ನ ಆಗ್ತಾಳೆ. ಈ ಸಮಯದಲ್ಲಿ ಏನಾಗುತ್ತೆ, ಹಲವು ವರ್ಷಗಳಾದ್ರೂ ಕೂಡ ಶಿವ ಮತ್ತೆ ಪಾರ್ವತಿಯರಿಗೆ ಪುತ್ರ ಸಂತಾನ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಶಿವ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಆಗ ದೇವತೆಗಳಿಗೆಲ್ಲ ಚಿಂತೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಶಿವನ ಮಗನಿಂದ ಒಂದು ಲೋಕ ಕಲ್ಯಾಣವಾದಂತಹ ಒಂದು ಕಾರ್ಯ ಆಗ್ಬೇಕಾಗಿರುತ್ತೆ. ಏನಂತ ಹೇಳಿದ್ರೆ, ಆಗ ಭೂಮಿಯಲ್ಲಿ ಒಬ್ಬ ಅಸುರ, ಅವನು ತಪಸ್ಸನ್ನ ಮಾಡಿ 1000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವರವನ್ನ ಪಡ್ಕೊಂಡಿರ್ತಾನೆ. ಏನಂತ ಅಂತ ಹೇಳಿದ್ರೆ, ಶಿವನ ಮಗನಿಂದಲೇ ನನ್ನ ಹತ್ಯೆಯಾಗ್ಬೇಕು ಅಂತ. ಆಗ ಅವನಿಗೆ, ಆ ರಾಕ್ಷಸನ್ಗೆ ಅನ್ಸಿರತ್ತೆ, ಶಿವ ತಪಸ್ಸನ್ನ ಮಾಡೋದು ಬಿಡೋದಿಲ್ಲ, ಮಕ್ಕಳಾಗೋದಿಲ್ಲ, ನನ್ನ ಹತ್ಯೆ ಕೂಡ ಆಗೋದಿಲ್ಲ ಅಂತ ಒಂದು ಖುಷಿಯಿಂದ ಇಡೀ ಲೋಕವನ್ನೆಲ್ಲ ತನ್ನ ವಶಕ್ಕೆ ಮಾಡ್ಕೋತಾ ಇರ್ತಾನೆ. ಸ್ವರ್ಗಲೋಕಕ್ಕೂ ದಾಳಿ ಮಾಡ್ತಾರೆ. ಆಗ ಚಿಂತೆಗೊಳಗಾದಂತಹ ದೇವತೆಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮದನನನ್ನ ಅಂದ್ರೆ ಮನ್ಮಥನನ್ನ ಕರೀತಾರೆ. ಕರೆದು, ನೀನು ಶಿವನ ಮನಸ್ಸನ್ನ ಚಂಚಲಗೊಳಿಸಿ ಅವನ ತಪಸ್ಸನ್ನ ಭಗ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಮನ್ಮಥ ಶಿವನ ಮುಂದೆ ಹೋಗಿ 5 ಬಾಣಗಳನ್ನ ಬಿಡ್ತಾನೆ. ಅವನಿಗೆ 5 ಬಾಣಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ. ಈ 5 ಕೂಡ ಮನ್ಮಥನ ಬಾಣಗಳ ಹೆಸರು. ಅರವಿಂದಂ, ಅಶೋಕ, ಚೂತ, ನವಮಲ್ಲಿಕ ಎಂಬುದು 5 ಬಾಣಗಳ ಹೆಸರು. ಹಾಗೂ ನೀಲೋತ್ಪಲ ಎಂಬುದು ಕೂಡ ಬಾಣದ ಹೆಸರು. ಈ 5 ಬಾಣಗಳನ್ನ ಶಿವನ ಮೇಲೆ ಬಿಡ್ತಾನೆ. ಆ ಬಾಣಗಳಿಂದ ಒಮ್ಮೆಗೆ ಶಿವನ ಮನಸ್ಸು ಚಂಚಲತೆಯನ್ನ ಹೊಂದಿ ಕಣ್ಬಿಟ್ಬಿಡ್ತಾನೆ. ಆಗ ಕೋಪಗೊಂಡಿ ಶಿವನು ತನ್ನ 3ನೇ ಕಣ್ಣನ್ನು ಬಿಟ್ಟಾಗ ಮನ್ಮಥನು ಭಸ್ಮವಾಗಿ ಹೋಗ್ತಾನೆ. ಅದಕ್ಕೋಸ್ಕರ ಅವನಿಗೆ ಅನಂಗ ಅಂತ ಹೆಸರು. ಆಗ ಇಲ್ಲಿ ಶಂಬರನ ಅರಿ ಯಾರು ಅಂತ ಹೇಳಿದ್ರೆ ಮನ್ಮಥ. ಮನ್ಮಥನನ್ನ ಅನಂಗ ಎಂದು ಮಾಡಿಸಿದ್ದವರ್ಯಾರು? ಶಿವ. ಈ ಶಿವನಿಗೆ ಯಾವುದರಿಂದ ಅವನನ್ನ ಅನಂಗನೆಂದು ಮಾಡಿಸಿದ್ದಾನೆ ಎಂದರೆ ಅವನ ಉಜ್ವಲವಾದ ಕಣ್ಣುಗಳಿಂದ. ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ದೇಹವನ್ನು ಅಪಹರಿಸಿದ ಉಜ್ವಲವಾದ ಕಣ್ಣುಳ್ಳವನೇ ಎಂದು. ಹಾಗೆ ವಿಭುವೇ, ಸರ್ವತ್ರ ವ್ಯಾಪ್ತನಾದವನೇ, ಸದಾ ಪಾರ್ವತೀ ಸಹಿತನಾದವನೇ, ಮಂಗಳನಾಗಿರುವವನೇ, ಶುಭಮಯನೇ, ಶಂಭುವೇ, ನಿನ್ನ ಚರಣಯುಗಳವೇ ನನಗೆ ಆಶ್ರಯವು, ದಯಮಾಡಿ ನನ್ನನ್ನ ಕಾಪಾಡು, ರಕ್ಷಿಸು ಎಂದು ಪ್ರಾರ್ಥಿಸಿಕೊಳ್ತಾ ಇದ್ದಾರೆ ಎಂಬುದು ಇದರ ತಾತ್ಪರ್ಯವಾಗಿದೆ. ಇನ್ನು ಮುಂದಿನ ಶ್ಲೋಕವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು,
ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಧನ್ಯವಾದಾಹ.